ನಮ್ಮ ಭೂಮಿನ ಕಿತ್ಕೊಳ್ಳೋದಕ್ಕೆ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಸರ್ಕಾರ ಯಾವ ರೀತಿ ಅಧಿಕಾರವನ್ನ ಮಾಡಬೇಕು ಅಂತ ಹೇಳಿ ಅವ್ರಿನ್ನ ತಿಳ್ಕೊಂಡು ದುಂಡಾವತ್ನಲ್ಲಿ ಇವತ್ತು ಹಿಟ್ಲರ್ ಒಂದು ಆಡಳಿತವನ್ನ ತರುವ ಮೂಲಕ ನಮ್ಮ ರೈತರನ್ನ ಒಕ್ಲೆಬ್ಬಿಸ್ಬೇಕು, ಜಾನುವಾರುಗಳನ್ನ ಇಲ್ಲಿಂದ ಒಕ್ಲೆಬ್ಬಿಸ್ಬೇಕು ಅಂತ ಹೇಳಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸುಮಾರು 6 ಲಕ್ಷ ಲೀಟರ್ ಹಾಲು ಇವತ್ತು ಬೆಂಗಳೂರಿಗೆ ಕೊಡ್ತಾ ಇದೆ ಅಂತ ಅಂದ್ರೆ ನಿಜವಾಗೂ ಇದು ಒಂದು ಒಳ್ಳೆ ಸಂಗತಿ. ಇಂಥ ಒಂದು ಅತಿ ಒಳ್ಳೆ ವ್ಯವಸಾಯ ಮಾಡುವಂತ ಜಾಗವನ್ನ ಇವತ್ತು ಈ ಸರ್ಕಾರ ಕಿತ್ಕೊಳ್ತಾ ಇರೋದು ನೋಡಿದ್ರೆ ನಮ್ಗೆ ಕೂಡ ಬೇಜಾರಾಗುವಂತ ಕೆಲಸ. ಬಂಧುಗಳೇ, ನಾವ್ ಎರಡೇ ಮಾತು ಹೇಳೋದು, ನೀವು ಯಾವುದೇ ಕಾರಣಕ್ಕೂ ಊರ್ ಹೊರಗಡೆ ಯಾವುದೇ ಅಧಿಕಾರಿಗಳನ್ನ ಬಿಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಊರ್ ಮುಂದೆ ಒಂದು ಬೋರ್ಡ್ ಹಾಕಿ, ಯಾವುದೇ ಅಧಿಕಾರಿ ಕೂಡ ನಮ್ಮ ಊರ್ ಹೊರಗಡೆ ಬರ್ಕೂಡ್ದು, ಯಾವುದೇ ಒಂದು ಸರ್ವೆ ಮಾಡ್ಕೊಡ್ದು, ಯಾವುದೇ ಈ ವಿಚಾರವಾಗಿ ಒಳಗಡೆ ಯಾವುದೇ ಅಧಿಕಾರಿ ಬರಬಾರ್ದು ಅಂತ ಹೇಳಿ ನೀವು ಬೋರ್ಡ್ಗಳು ಹಾಕಿ ತಾಯಂದ್ರು ಅಲ್ಲೇ ಧರಣಿ ಕೂರುವ ಮೂಲಕ ಆ ಅಧಿಕಾರಿಗಳನ್ನ ಕಟ್ಬೇಕು, ಹೊರಗಡೆ ಕಟ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಎಲ್ಲರೂ ಕೂಡ ಮಾತಾಡಿದ್ರು, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಭೂಮಿಯನ್ನ ನಾವು ಬಿಟ್ಕೊಡ್ಬಾರ್ದು ಅಂತ ಹೇಳಿ ಇವತ್ತು ಎಲ್ಲ ನಮ್ಮ ಹಿರಿಕರು ಕೂಡ ಮಾತಾಡಿದ್ದಾರೆ. ಹಾಗೇನೆ ನಮ್ಮ ರೈತರ ಮುಖಂಡರು ಕೂಡ ಅವರು ಕೂಡ ಮಾತಾಡಿದ್ದಾರೆ. ಹಾಗಾಗಿ ತಾವುಗಳೆಲ್ಲರೂ ಕೂಡ ಯಾರು ಕೂಡ ಎದ್ದೋಗದಂಗೆ ನಿಮ್ ಊರಲ್ಲಿ ನೀವೇ ಧರಣಿ ಕುತ್ಕೊಂಡ್ರೆ ಯಾರು ಏನು ಮಾಡೋದಕ್ಕಾಗಲ್ಲ, ನಿಮ್ ಮುಂದೆ ಯಾವ ಸರ್ಕಾರನೂ ನಿಲ್ಲಲ್ಲ. ಹಾಗಾಗಿ ದಯಮಾಡಿ ನೀವೆಲ್ಲರೂ ಕೂಡ ನಿಮ್ ಜೊತೆಗೆ ನಾವು ಇರ್ತೀವಿ. ನಮ್ಮ ಮಂಜುನಾಥ್ ಸಾಹೇಬ್ರು ಇರ್ತಾರೆ, ಅಶ್ವಥ್ ನಾರಾಯಣ್ ಸಾಹೇಬ್ರು ಇರ್ತಾರೆ, ಮತ್ತೆ ನಮ್ಮ ಅಶೋಕ್ ಸಾಹೇಬ್ರು ಎಲ್ಲರೂ ಕೂಡ ನಿಮ್ ಜೊತೆಗೆ ಇರ್ತಾರೆ. ಪ್ರತಿಯೊಬ್ರು ಕೂಡ ನಿಮ್ ಊರಲ್ಲೇ ನೀವು ಧರಣಿಗಳು ಕುತ್ಕೊಳ್ಳೋದ್ರಿಂದ ಯಾರು ಕೂಡ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ನೀವು ಸೈನ್ ಆಗ್ಲಿ ಯಾವುದೇ ಒಂದು ಹೇಳಿ ಕೊನೆ ಪಕ್ಷ ನಾವು ವಿಷ ಕುಡಿತೀವಿ ವಿನಃ ಜಾಗ ಕೊಡಲ್ಲ ಅನ್ನೋ ಒಂದು ಮಾತನ್ನ ನೀವು ತಿಳಿಸುವ ಮೂಲಕ ಆಗಿದ್ದೆಲ್ಲ ಆಗೋಗ್ಲಿ. ಈಗಾಗ್ಲೇ ಎಷ್ಟೋ ಜನ ರೈತರು ನಮಗೋಸ್ಕರ ಬಲಿದಾನ ಆಗೋಗೋರೆ. ಯಾಕೆಂದ್ರೆ ಇವತ್ತು ಹೇಳಿದ್ರು ಅಣ್ಣರು, ನಮ್ಮ ಮಕ್ಳಿಗೆ ನಾವು ಈ ಜಾಗನ ಬಿಟ್ಕೊಡದೆ ಹೋದ್ರೆ ಮುಂದಿನ ಪೀಳಿಗೆಯಲ್ಲಿ ಅವರು ಕೈಗೆ ಚಿಪ್ ಕೊಟ್ಕೊಂಡು ಓಡಾಡ್ಬೇಕಾಗುವಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವು ವಿಷ ಕುಡ್ದಾದ್ರೂ ಸರಿ ನಮ್ಮ ಮಕ್ಳುಗಳಿಗೆ ಈ ಜಮೀನ ಉಳಿಸ್ಲೇಬೇಕು. ದಯಮಾಡಿ ನೀವು ಈ ಊರೊಳಗಡೆ ಪಂಚಾಯತಿ ಹೊರಗಡೆ ಯಾರನ್ನು ಬರ್ದಿದ್ದಂಗೆ ನೀವು ತಡೆಯುವಂತ ಕೆಲಸವನ್ನ ಮಾಡಬೇಕು. ಪಂಚಾಯತಿ ಮುಂದೆನೆ ಪ್ರತಿದಿನಾನು ಇವತ್ತೋಗಿ ಸುಮ್ನೆ ಕುತ್ಕೊಳ್ಳೋದಲ್ಲ, ಪ್ರತಿದಿನಾನು ಪಂಚಾಯತಿ ಮುಂದೆ ಒಂದ್ 100 ಜನ ಆದ್ರೂ ನೀವು ಧರಣಿಗೆ ಇದ್ರೇನೆ ಮಾತ್ರ ಇದಕ್ಕೆ ಏನಾನ ಒಂದು ಫೈನಲಿ ಇದು ಕನ್ಕ್ಲೂಷನ್ ಬರೋದು. ಹಾಗೆ ವಿಧಾನಸಭೆ ಸ್ಟಾರ್ಟ್ ಆದಾಗ ಅವತ್ತು ನಾವು ಎಲ್ಲ ನಮ್ಮ ಮುಖಂಡರುಗಳನ್ನ ಮೀಟ್ ಮಾಡಿ ಅಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸ ಆಗ್ಬೋದು, ನಾವು ಇಲ್ಲಿಂದ ಕಾಲ್ನಡಿಗೆ ಮೂಲಕ ವಿಧಾನಸೌಧನ ಮುತ್ತಿಗೆ ಹಾಕುವಂತ ಕೆಲಸ ಆಗ್ಬೋದು, ಪ್ರತಿಯೊಂದನ್ನು ನಿಮ್ ಜೊತೆ ನಾವು ಸೇರ್ಕೊಂಡು ಆ ಕೆಲಸವನ್ನ ಮಾಡಿ ಇದನ್ನ ಯಾವುದೇ ರೀತಿಯಿಂದಲೂ ಕೂಡ ಈ ಒಂದು ನೋಟಿಫಿಕೇಶನ್ ಕೈ ಬಿಡುವಂತ ಕೆಲಸಕ್ಕೆ ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಪ್ರತಿದಿನ 100 ಜನ ಆದ್ರೂ ಪಂಚಾಯತಿ ಮುಂದೆ ಧರಣಿಗಳೇ ಕುತ್ಕೊಳ್ಬೇಕು. ಅವತ್ತೇ ಇದು ಸರ್ಕಾರಕ್ಕೆ ಮನ ಮುಟ್ಟೋದು. ಹಾಗಾಗಿ ದಯಮಾಡಿ ನೀವುಗಳು ನಿಮ್ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಈ ಭವಿಷ್ಯದಲ್ಲಿ ಮಕ್ಕಳಿಗೆ ನೀವು ಉಳಿಸುವಂತ ಕೆಲಸವನ್ನ, ಈ ಭೂಮಿಯನ್ನು ಉಳಿಸುವಂತ ಕೆಲಸವನ್ನ ಮಾಡೋಣ ನಾವೆಲ್ಲರೂ ಸೇರಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.